ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಶಶಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಿದ್ದೀನಿ. ಈ ವ್ಲಾಗ್ ಬಂದು ಬುಧವಾರ ಮತ್ತು ಶುಕ್ರವಾರದ್ದಾಗಿರುತ್ತೆ. ನಾನು 2 ದಿನದ ವ್ಲಾಗ್ನು ಇದರಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಇದು ಬಂದು ನಾವು ಬುಧವಾರ ರೊಟ್ಟಿ ಹಬ್ಬ ಅಂತ ಮಾಡ್ತೀವಿ ನಮ್ಮ ಸೈಡ್. ಬುಧವಾರ ಅಂತಲ್ಲ, ಈಗ ಪಂಚಮಿ ಹಬ್ಬ ಇರುತ್ತಲ್ವ, ಅದಕ್ಕಿಂತ ಮುಂಚೆ ಒಂದು ದಿನದಲ್ಲಿ ನಾವು ರೊಟ್ಟಿ ಹಬ್ಬ ಅಂತ ಮಾಡ್ತೀವಿ ದಾವಣಗೆರೆ ಕಡೆ. ಸೊ ನಾವು ಇವತ್ತು ರೊಟ್ಟಿ ಹಬ್ಬ ಮಾಡ್ತಾಯಿದ್ದೀವಿ. ಅದಕ್ಕೆ ಬೆಳಗ್ಗೆನೇ ಎದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಬಾಗಿಲು ಸಾರಿಸಿ ರಂಗೋಲಿ ಹಾಕ್ತಾಯಿದ್ದೀನಿ. ಯಾರ್ಯಾರ ಕಡೆ ಎಲ್ಲ ರೊಟ್ಟಿ ಹಬ್ಬ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ದಾವಣಗೆರೆ ಕಡೆ ಅಷ್ಟೇ ಮಾಡ್ತಾರೋ ಅಥವಾ ಬೇರೆ ಕಡೆನೂ ಮಾಡ್ತಾರೋ ಅಂತ ನನಗೆ ಗೊತ್ತಿಲ್ಲ. ಬಟ್ ದಾವಣಗೆರೆ ಕಡೆ ರೊಟ್ಟಿ ಹಬ್ಬ ಅಂತಲೇ ಮಾಡ್ತೀವಿ. ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ ಯಾವಾಗಲೂ ಮಾಡ್ತಿರ್ತೀವಿ, ಅದು ಅವತ್ತಿನ ದಿನ ಸ್ಪೆಷಲಾಗಿ ರೊಟ್ಟಿ ಹಬ್ಬ ಅಂತ ಮಾಡ್ತೀವಲ್ಲ, ಅದೊಂಥರ ಖುಷಿ ಅನಿಸುತ್ತೆ. ಅದಾದಮೇಲೆ ನನಗೆ ರಂಗೋಲಿ ಹಾಕ್ತಿದ್ದೀನಲ್ವ, ಈ ಪಾರ್ಟ್ ಅಂದರೆ ತುಂಬಾ ಇಷ್ಟ. ಚಿಕ್ಕವಳಿದ್ದಾಗಿಂದನೂ ಅಷ್ಟೇ ತುಂಬ ರಂಗೋಲಿ ಹಾಕ್ತಿದ್ದೆ ನಾನು. ನಂಗೆ ತುಂಬಾ ಇಷ್ಟ ಈ ಥರ ರಂಗೋಲಿ ಹಾಕೋದು ಎಲ್ಲ ಮಾಡೋದು. ನಮ್ಮ ಮಮ್ಮಿಯಿಂದನೇ ಬಂದಿರೋದು ನನಗೆ. ನಮ್ಮ ಮಮ್ಮಿ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಿದ್ರು. ಹಂಗೆ ಮನೆಯೂ ಅಷ್ಟೇ ಕ್ಲೀನಾಗಿ ಇಟ್ಕೊತಿದ್ರು, ಚೆನ್ನಾಗಿ ಕೆಲಸ ಎಲ್ಲ ಮಾಡ್ತಿದ್ರು. ಅವ್ರನ್ನ ತುಂಬ ಮಿಸ್ ಮಾಡ್ಕೊತಿದ್ದೀನಿ. ಬಟ್ ಇದನ್ನೆಲ್ಲ ನಮ್ಮ ಮಮ್ಮಿ ಹೇಳ್ತಿದ್ರು, ಅಂದರೆ ಇವಾಗ ರಂಗೋಲಿ ಎಲ್ಲ ಹಾಕೋದು ಕಲಿಬೇಕು. ನಾವು ಇವಾಗ ಸ್ಕೂಲಿಗೆ ಹೋಗಿ ಬಂದಮೇಲೆ ಸುಮ್ಮನೆ ಆಟ ಆಡಿ ಮನೆಗೆ ಬರ್ತೀವಲ್ವ, ಆವಾಗ ಸುಮ್ಮನೆ ಏನಾದರೂ ಕೂತಿದ್ದಾಗ ಸುಮ್ಮನೆ ಕೂತ್ಕೊಳ್ಳೋ ಬದಲು ರಂಗೋಲಿ ಕಲಿಬೇಕು ಅಂಥೇಳಿ ಚೆನ್ನಾಗಿ ರಂಗೋಲಿ ಎಷ್ಟು ಚೆನ್ನಾಗಿ ನಾವು ಕಲಿತೀವೋ ಹ್ಯಾಂಡ್ ರೈಟಿಂಗು ಅಷ್ಟು ಚೆನ್ನಾಗಿರುತ್ತೆ ಅಂತ ಅಂತಾರೆ. ಇಲ್ಲದೇನೂ ಇರ್ಬೋದು, ಹೇಳೋಕ್ಕಾಗಲ್ಲ. ಬಟ್ ಡ್ರಾಯಿಂಗು ಮತ್ತು ರಂಗೋಲಿ ಹಾಕೋರ್ದು ಹ್ಯಾಂಡ್ ರೈಟಿಂಗ್ ಆಲ್ಮೋಸ್ಟ್ ಆಲ್ ಚೆನ್ನಾಗೇ ಇರುತ್ತೆ. ಹಂಗಂತ ಬೇರೆಯವ್ರದ್ದು ಚೆನ್ನಾಗಿರಲ್ಲ ಅಂತಲ್ಲ, ಬಟ್ ಆಲ್ಮೋಸ್ಟ್ ಆಲ್ ಹಾಗೆ ಹೇಳ್ತಾರೆ. ಮತ್ತು ನಾನು ಹಾಕಿರೋ ಇವತ್ತಿನ ರಂಗೋಲಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅದಾದಮೇಲೆ ನಾನು ಒಂದು ಡಿಟಾಕ್ಸ್ ಡ್ರಿಂಕ್ಸ್ ರೆಡಿ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಸೌತೆಕಾಯಿದ್ದು ಡಿಟಾಕ್ಸ್ ಡ್ರಿಂಕ್ಸ್ ಮಾಡ್ಕೊತಿದ್ದೀನಿ. ಅದಕ್ಕೆ ಒಂದು ಕುಕುಂಬರು ಮತ್ತು ತುಳಸಿ ಎಲೆ, ಅದಾದಮೇಲೆ ನಲ್ಲಿಕಾಯಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದಕ್ಕೆ ಬೆಟ್ಟದ ನಲ್ಲಿಕಾಯಿ ಮತ್ತು ಸ್ವಲ್ಪ ಶುಂಠಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ನಾನು ಗ್ರೈಂಡ್ ಮಾಡಿಕೊಂಡು, ನೀವು ಸೋಸ್ಕೊಂಡಾದರೂ ಕುಡಿಬೋದು, ಹಾಗೇನಾದರೂ ಕುಡಿಬೋದು. ನಾನಿಲ್ಲಿ ಸೋಸ್ತಾ ಇಲ್ಲ, ಹಾಗೆ ಕುಡಿತಿದ್ದೀನಿ. ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ, ಇದು ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡುತ್ತೆ ಮತ್ತು ನಮ್ಮ ಬಾಡಿ ತುಂಬ ಮಾಯ್ಶ್ಚರ್ ಮಾಡುತ್ತೆ. ಇದು ಬ್ಲಡ್ ಪ್ರೆಷರ್ನ ಬ್ಯಾಲೆನ್ಸ್ ಆಗಿಟ್ಟಿರುತ್ತೆ ಮತ್ತು ಇದು ಮಸಲ್ ಡೆವಲಪ್ಮೆಂಟಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ನು ಚೆನ್ನಾಗಿರಬೇಕು ಅಂತಂದರೆ, ಅಂದರೆ ಗ್ಲೋ ಆಗಿರಬೇಕು ಮತ್ತು ಹೆಲ್ದಿಯಾಗಿರ್ಬೇಕಂದ್ರೆ ವೀಕ್ಲಿ ಒನ್ಸ್ ಇದನ್ನು ನಾವು ಕುಡಿಲೇಬೇಕು. ಅದಾದಮೇಲೆ ಇದು ಎಷ್ಟು ಅಂದರೆ ನಮ್ಮ ಇಡೀ ಬಾಡಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದರಿಂದ ವಾಟರ್ ಕಂಟೆಂಟ್ ಅಂತೂ ತುಂಬಾ ಇರುತ್ತೆ ಇದರಲ್ಲಿ. ಮತ್ತು ಏನಂದರೆ ಎದೆ ಉರಿ ಅಂತ ಹೇಳ್ತಿರ್ತಾರಲ್ಲ, ಅವರಿಗಂತೂ ಬೆಸ್ಟ್ ಅಂತಲೇ ಹೇಳ್ಬೋದು. ಕಂಟ್ರೋಲ್ ಆಗುತ್ತೆ ಎದೆ ಉರಿ ಅವ್ರಿಗೆ. ಅದಾದಮೇಲೆ ನಾನು ರೊಟ್ಟಿ ಹಬ್ಬ ಅಂತ ಹೇಳಿದ್ನಲ್ವ, ರೊಟ್ಟಿ ಹಬ್ಬಕ್ಕೆ ನಾನಿಲ್ಲಿ ಗಟ್ಸೆಪ್ ಮಾಡ್ಕೊತಿದ್ದೀನಿ. ಗಟ್ಸೆಪ್ಪಿಗೆ ನಾನು ನೈಟೇ ಎಲ್ಲ ಕಾಳು ನೆನೆಸಿ ಇಟ್ಟಿದ್ದೆ. ಯಾವ್ಯಾವುದಂದರೆ ಕಡಲೆಕಾಳು, ಹೆಸರು ಕಾಳು ಮತ್ತು ಅಲಸಂದಿ ಕಾಳು ಮತ್ತು ಮಡಿಕೆ ಕಾಳು, ಇವೆಲ್ಲನೂ ನಾನು ನೈಟ್ ನೆನೆಸಿಟ್ಟಿದ್ದೆ. ನೆನೆಸಿಟ್ಬಿಟ್ಟು ಬೆಳಗ್ಗೆ ನಾನು ಒಂದು ಪಾಲಕ್ ಸೊಪ್ಪು ತೊಗೊಂಬಿಟ್ಟು ಅದನ್ನು ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಈ ಕಾಳನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ನೆನೆಸಿರೋ ಕಾಳನ್ನೆಲ್ಲ ಹಾಕ್ಕೊಂಬಿಟ್ಟು ಒಂದು ಆನಿಯನ್ನು ಮತ್ತು ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಬೇಳೆ ಹಾಕ್ಕೋಬೇಕು, ತೊಗರಿ ಬೇಳೆ ಹಾಕ್ಕೊಂಡು ಮತ್ತು 1-2 ಗ್ಲಾಸ್ ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಒಂದು 3 ವಿಷಲ್ ಬರ್ಸಿದ್ರೆ ಸಾಕು. ನಿಮಗೆ ತುಂಬ ಮಸಿಬೇಕಂತ ಅನಿಸಿದ್ರೆ ಒಂದು 4 ವಿಷಲ್ ಮಾಡ್ಕೊಳ್ಳಿ. ಗಟ್ಟಿ ಇದ್ರೇ ಚೆಂದ. ನನಗೆ ಸ್ವಲ್ಪ ಗಟ್ಟಿಗಿಂತ ಈ ಕಡೆ ಗಟ್ಟಿನೂ ಇರಬಾರ್ದು, ತೆಳ್ಳಗಿರಬಾರ್ದು, ಇದರಲ್ಲಿ ಮಾಡ್ಕೊಂಡಿದ್ದೆ ನಾನು. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ನಾನು ಬೇಯಿಸ್ಕೊಂಡಿದ್ದೆ. ಕಾಳೆಲ್ಲ ಸಿಕ್ಕರೆ ಚೆನ್ನಾಗಿರುತ್ತೆ, ತುಂಬಾ ಮೆತ್ತಗಾಗಿಲ್ಲ. ಇದಾದಮೇಲೆ ಇದಕ್ಕೆ ನಾನು 1 ಸ್ಪೂನ್ ಖಾರ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಖಾರ ಕಡಿಮೆ ಅಂತ ಹೇಳ್ಬಿಟ್ಟು 1.5 ಹಾಕ್ಕೊಂಡೆ. ಅದಾದಮೇಲೆ ಸಾಂಬಾರು ಪೌಡರ್ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊತಿದ್ದೀನಿ. ಇದಾದಮೇಲೆ ನಾನು ಇದಕ್ಕೆ ಒಗ್ಗರಣೆ ಕೊಡೋದಷ್ಟೇ. ನಾನು ಆನಿಯನ್ನು ಕುಕ್ಕರ್ಗೆ ಹಾಕಿದ್ನಲ್ವ, ಸೊ ಅದಕ್ಕೆ ಒಗ್ಗರಣೆಗೆ ಆನಿಯನ್ ಹಾಕ್ತಾಯಿಲ್ಲ. ಒಂದು ಪಾತ್ರೆ ಇಟ್ಬಿಟ್ಟು ಆಯಿಲ್ ಹಾಕಿ ಅದು ಹೀಟ್ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಅದು ಬ್ರೌನ್ ಕಲರ್ ಬರೋವರೆಗೂ
ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಕರಿಬೇವು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಬ್ರೌನ್ ಕಲರ್ ಆಗಿರಬೇಕು ಬೆಳ್ಳುಳ್ಳಿ, ಹಂಗಾದರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾನಿಲ್ಲಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ಗಟ್ಸೆಪ್ತೆಲ್ಲ, ಅದನ್ನು ಒಗ್ಗರಣೆಗೆ ಹಾಕೋತಿದ್ದೀನಿ. ಹಾಕ್ಕೊಂಬಿಟ್ಟು ಎಲ್ಲನೂ ಇದಕ್ಕೆ ಸೇರಿಸ್ಕೋಬೇಕು. ಸೇರಿಸ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ನಾನಿಲ್ಲಿ ಹುಣಸೆಹಣ್ಣು ನೆನೆಸಿಟ್ಟಿದ್ದೆ, ಮುಂಚೆನೇ ನೆನೆಸಿಟ್ಟಿದ್ದೆ. ಸ್ವಲ್ಪ ಇದು ನೀರು 2 ಕಪ್ ಹಾಕಿದ್ನಲ್ವ, ಸ್ವಲ್ಪ ಜಾಸ್ತಿ ಆಯಿತು ಅಂತ ನಾನೇನು ಮಾಡಿದೆ, ಸಾಂಬಾರ್ದೇ ಬಿಸಿ ನೀರು ಇರುತ್ತಲ್ವ ಅದನ್ನೇ ಹುಣಸೆ ಹಣ್ಣಿಗೆ ಹಾಕಿ ನೆನೆಸಿಟ್ಟಿದ್ದೆ. ಬೇಗನೆ ನೆನೆಬಿಡ್ತು. ಅದನ್ನೇ ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಹುಣಸೆ ಹಣ್ಣು ಹಾಕ್ಬಿಟ್ಟು ಲಾಸ್ಟಿಗೆ ಕೊತ್ತಂಬರಿ ಹಾಕಿ ಚೆನ್ನಾಗಿ ಕುದಿಸ್ಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೀನಿ. ಆರಿದ ಮೇಲೆ ಇದು ಇನ್ನೂ ಗಟ್ಟಿಯಾಗುತ್ತೆ. ಇದಕ್ಕೂ ಗಟ್ಟಿ ಬೇಕಂದವರು ಸ್ವಲ್ಪ ನೀರು ಕಡಿಮೆ ಹಾಕ್ಕೊಳ್ಳಿ ಅಷ್ಟೇ. ಅದನ್ನು ಸ್ವಲ್ಪ ಕುದಿಸ್ಬೇಕು ಚೆನ್ನಾಗಿ. ಅದಾದಮೇಲೆ ನಾನಿಲ್ಲಿ ಕೋಸಂಬರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಏನಂದರೆ ಸೌತೆಕಾಯಿನ ನಾವು ತುರಿಯೋಲ್ಲ, ಇಲ್ಲಾಂದರೆ ಚಾಕುದಲ್ಲಿ ಕಟ್ ಮಾಡಲ್ಲ ಕೋಸಂಬರಿಗೆ. ಈ ಥರ ಚಾಕು ಉಲ್ಟಾ ಇಟ್ಬಿಟ್ಟು ಅದ್ರ ಮೇಲೆ ಸೌತೆಕಾಯಿ ತೊಗೊಂಡು ಈ ಥರ ಕೊಚ್ತೀವಿ. ನಮ್ಮ ಕಡೆ ಕೊಚ್ತೀವಿ ಅಂತಲೇ ಹೇಳೋದು. ಏನಂದರೆ ಕೋಸಂಬರಿಗೆ ತುರಿಬಾ ಇಲ್ಲಾಂದರೆ ಕೊಚ್ಚಬಾ ಅಂತ ಹೇಳ್ತಾರೆ. ಸೌತೆಕಾಯಿನ ಯಾವಾಗಲೂ ನಾವು ಹಿಂಗೆ ಕೊಚ್ಚೋದು. ಹಾಗೆ ನಾನು ಈ ಸೈಡು ಗಟ್ಸೆಪ್ಪು ರೆಡಿ ಆಗ್ತಾಯಿತ್ತು. ನಾನಿಲ್ಲಿ ಕೋಸಂಬರಿಗೆ ಸೌತೆಕಾಯಿ ಮತ್ತು ಕ್ಯಾರೆಟ್ ತುರ್ಕೊತಾ ಇದ್ದೆ. ಅದಾದಮೇಲೆ ಒಂದು ಆನಿಯನ್ನು ಮತ್ತು ನಾನು ಗಟ್ಸೆಪ್ಪಿಗಂತ ಕಾಳು ನೆನೆಸಿಟ್ಟಿದ್ನಲ್ವ ಅದನ್ನು ಸ್ವಲ್ಪ ಉಳಿಸಿದ್ದೆ, ಅದ್ರ ಜೊತೆ ಚೆನ್ನಾಗಿರುತ್ತೆ ಅಂತ ಅದನ್ನು ಹಾಕೊಂಡು. ಅದಾದಮೇಲೆ ನಾನಿಲ್ಲಿ ಕಾಯಿ ತುರಿ ತುರಿದಿಟ್ಕೊಂಡಿದ್ದೆ, ಅದನ್ನು ಇದ್ರ ಜೊತೆ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಎತ್ತಿಟ್ಬಿಟ್ಟೆ. ಎಲ್ಲ ಸಪ್ರೇಟಾಗೆ ಇದು ಇನ್ನೂ ಮಿಕ್ಸ್ ಮಾಡ್ಕೊಂಡಿರಲಿಲ್ಲ. ಯಾಕಂದರೆ ಅದಕ್ಕೆ ಇವಾಗಲೇ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಬಿಟ್ರೆ ನೀರು ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾವು ಯಾವಾಗ ತಿಂತೀವೋ ಆವಾಗ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ನಾನಿಲ್ಲಿ ರೊಟ್ಟಿಗೆ ಜಿಗಿ ಮಾಡ್ಕೊತಾ ಇದ್ದೀನಿ. ನಮ್ಮ ಸೈಡ್ ಜಾಸ್ತಿ ಜಿಗಿನೇ ಮಾಡ್ಕೊಳ್ಳೋದು. ಒಂದೊಂದು ಕಡೆ ಏನು ಮಾಡ್ತಾರೆ ಅಂದರೆ, ಈಗ ತೀರಾ ಉತ್ತರ ಕರ್ನಾಟಕದ ಸೈಡೆಲ್ಲ ಬಿಸಿ ನೀರು ಹಾಕ್ಕೊತಾರೆ. ಬಿಸಿ ನೀರು ಹಾಕಿಬಿಟ್ಟು ಮಾಡ್ತಾರೆ. ನಮ್ಮಮ್ಮನ ಮುಂಚೆ ಬಿಸಿನೀರು ಹಾಕಿಬಿಟ್ಟೆ ರೊಟ್ಟಿ ಮಾಡ್ತಿದ್ರು. ಬಟ್ ನನಗೆ ಅಷ್ಟು ಬಿಸಿನೀರು ಹಾಕಿ ಮಾಡೋದು ಅಷ್ಟು ಕಂಫರ್ಟ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ಜಿಗಿನೇ ಮಾಡ್ಕೊಳ್ಳೋದು. ಅದಾದಮೇಲೆ ನಾನಿಲ್ಲಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅಲ್ಲಿ ಒಂದು ಸರಿ ಇದರಲ್ಲೆಲ್ಲ ಒರೆಸ್ಬಿಟ್ಟು ಬಟ್ಟೆಲಿ ಒರೆಸಿ, ಅದಾದಮೇಲೆ ಟಿಶ್ಯೂಲ್ ಒಂದು ಸರಿ ಕ್ಲೀನ್ ಮಾಡಿಕೊಂಡು ಒಂದು ಸರಿ ಚೆಕ್ ಮಾಡಿದೆ ಏನಾದರೂ ಇದೆಯಾ ಅಂತ. ಟಿಶ್ಯೂಲ್ ಗೊತ್ತಾಗುತ್ತಲ್ವ, ವೈಟ್ ಕಲರ್ ಇರುತ್ತೆ, ಅಲ್ಲೇನು ಕೊಳ ಇರಲಿಲ್ಲ. ಸೊ ಅದಾದಮೇಲೆ ನಾನು ಇದ್ರ ಕಲ್ ಮೇಲೇ ರೊಟ್ಟಿ ಮಾಡೋದು. ಯಾವಾಗ ಮಾಡಿದ್ರು ತುಂಬ ಕಂಫರ್ಟ್ ಅನಿಸುತ್ತೆ. ಆ್ಯಕ್ಚುಲಿ ಮಣೆಗಿಂತ ಇದ್ರಲ್ಲಿ ಮಾಡೋದು ಇನ್ನೂ ಚೆನ್ನಾಗಿ ಅನಿಸುತ್ತೆ. ನನಗೆ ನಾದಬೇಕಾದ್ರೆ ಫುಲ್ಲು ಏನನ್ನಿಸಿತ್ತು, ತುಂಬ ಸುಡ್ತಾಯಿತ್ತು. ಯಾಕಂದರೆ ಸುಡೋದೇ ಮಾಡಿದ್ರೆ ಸ್ವಲ್ಪ ಜಿಗಿ ಚೆನ್ನಾಗಿ ಬರುತ್ತೆ, ರೊಟ್ಟಿ ಚೆನ್ನಾಗಿ ಅರಿಯಲ್ಲ, ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತ ಹೇಳಿಬಿಟ್ಟು ಬಿಸಿದೇ ಜಿಗಿ ಹಾಕ್ಕೊಂಡು ಮಾಡ್ಕೊತಾ ಇದ್ದೆ. ಸುಡ್ತಿದೆ ಅಂತ ಹೇಳಿಬಿಟ್ಟು ನಾನು ಒಂದು ಬೌಲ್ ತೊಗೊಂಬಿಟ್ಟು ಅದರಲ್ಲೇ ನಾದ್ಕೊಂಡೆ, ಚೆನ್ನಾಗಿ ಬಂತು. ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಯಾರಿಗಾದರೂ ಈ ಥರ ಕೈ ಸುಡ್ತಾ ಇದ್ದಾಗ ಈ ಥರ ಬೌಲ್ ಅಗಲ ಇರುತ್ತಲ್ವ ಅದ್ರ ತಳ, ಸೊ ಅದನ್ನು ತಗೊಂಡು ಯೂಸ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಅದಾದಮೇಲೆ ರೊಟ್ಟಿ ಮಾಡ್ಕೊಬೇಕು. ಈ ಹಬ್ಬದ ಸ್ಪೆಷಲ್ಲೇ ರೊಟ್ಟಿ ಅಂತಲೇ ಹೇಳ್ಬೋದು. ನಾವು ಹಬ್ಬದ ದಿನ ಯಾವಾಗಲೂ ಹಂಚಿಡಬಾರ್ದು, ರೊಟ್ಟಿ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ಈ ಹಬ್ಬನೇ ರೊಟ್ಟಿ ಹಬ್ಬ, ಸೊ ಅದಕ್ಕೆ ರೊಟ್ಟಿ ಮಾಡ್ತಾ ಇರೋದು. ಇದ್ರದ್ದು ಹಬ್ಬದ ಸ್ಪೆಷಲ್ ಏನಂದರೆ, ರೊಟ್ಟಿ ಅಂದರೆ ನಾರ್ಮಲಾಗಿ ರೊಟ್ಟಿ ಮಾಡಲ್ಲ. ಈ ಹಬ್ಬದಲ್ಲಿ ರೊಟ್ಟಿಗೆ ಎಳ್ಳು ಆ್ಯಡ್ ಮಾಡ್ಕೊತಾರೆ. ಎಳ್ಳು ಆ್ಯಡ್ ಮಾಡಿಬಿಟ್ಟು ರೊಟ್ಟಿ ಮಾಡ್ತಾರೆ. ನಾನಿಲ್ಲಿ ಕರಿ ಮತ್ತು ಬಿಳಿ ಎಳ್ಳು ಎರಡನ್ನೂ ಹಾಕ್ಕೊಂಬಿಟ್ಟು ರೊಟ್ಟಿ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಎಳ್ಳು ಸ್ವಲ್ಪ ಜಾಸ್ತಿನೇ ಆಯಿತು, ಬಟ್ ಚೆನ್ನಾಗಿರುತ್ತೆ ಅಂತ ನಾನು ಆ್ಯಡ್ ಮಾಡಿಕೊಂಡೆ. ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ. ಈ ಥರ ಜಿಗಿ ಮಾಡಿಕೊಂಡು ನೀಟಾಗಿ ಜಿಗಿ ಇತ್ತು ಅಂದರೆ ರೊಟ್ಟಿ ಎಲ್ಲೂ ಹರಿಯಲ್ಲ, ಎಷ್ಟು ಚೆನ್ನಾಗಿ ಬರುತ್ತೆ. ನಿಮಗೇನಾದರೂ ರೊಟ್ಟಿ ಯಾವ ರೀತಿ ಮಾಡೋದು ಅಂತ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ತೀನಿ. ಆಲ್ಮೋಸ್ಟ್ ಆಲ್ ನಮ್ಮ ಸೈಡ್ ಇರೋರ್ಗೆ ಎಲ್ರಿಗೂ ಗೊತ್ತಿರುತ್ತೆ. ನಾನು ಗೊತ್ತಿಲ್ಲದಿರೋರ್ಗೆ ಹೇಳ್ತಿದ್ದೀನಿ. ರೊಟ್ಟಿ ಯಾರಿಗಾದ್ರೂ ಮಾಡೋಕ್ಕೆ ಬರಲ್ಲ ಅಂದವ್ರಿಗೆ ವಿಡಿಯೋ ಬೇಕು ಅಂದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡಿ ಹಾಕ್ತೀನಿ. ಅದಾದಮೇಲೆ ಹಂಗೆ ಎಲ್ಲನೂ ರೊಟ್ಟಿ ಮಾಡ್ಕೊಂಬಿಟ್ಟು, ನಾನು ಮಾಡ್ಕೊತಾನೆ ಬೇಯಿಸಲಿಲ್ಲ, ಫುಲ್ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಬೇಯಿಸ್ಕೊತಿದ್ದೀನಿ. ನೋಡಿ ಈ ಥರ ಇನ್ನೂ ಹಂಚಿಟ್ಬಿಟ್ಟು ರೊಟ್ಟಿ ಹಂಚಂತಾನೆ ಬರುತ್ತಲ್ವ ಅದಿಟ್ಬಿಟ್ಟು, ಅದಾದಮೇಲೆ ಹೀಟ್ ಆದಮೇಲೆ ರೊಟ್ಟಿ ಹಾಕಿ ಇನ್ನೂ ಸ್ವಲ್ಪ ಹಸಿ ಇದ್ದಂಗೆ ಈ ಥರ ಉಲ್ಟಾ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ. ಅಂದರೆ ಸೀದೋಗಲ್ಲ, ಬೇಗ ನೀಟಾಗಿ ಬೇಯುತ್ತೆ. ನಮ್ಮ ಸೈಡ್ ಇರೋರಿಗೆಲ್ಲರಿಗೂ ಆಲ್ಮೋಸ್ಟ್ ಆಲ್ ರೊಟ್ಟಿ ಚೆನ್ನಾಗೇ ಬರುತ್ತೆ. ರೊಟ್ಟಿಲಿ ಎಕ್ಸ್ಪರ್ಟ್ ಇರ್ತಾರೆ ಎಲ್ಲರೂ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಕ್ಸ್ಪರ್ಟ್ ಇರ್ತಾರೆ. ಅದಾದಮೇಲೆ ನಾನು ಹೇಳಿದ್ನಲ್ಲ, ಕಾಳು ಮತ್ತು ಕೊಬ್ಬರಿ, ಸೌತೆಕಾಯಿ, ಕ್ಯಾರೆಟು, ಅದಾದಮೇಲೆ ಈರುಳ್ಳಿ ಎಲ್ಲನೂ ಇಲ್ಲಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ.
ಇದೆಲ್ಲ ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿ ಪಲ್ಯದ ಜೊತೆ ಊಟ ಮಾಡಿದ್ರೆ ಆಯಿತು. ಈ ಹಬ್ಬದಲ್ಲಿ ನಾವು ದೇವರಿಗೆ ರೊಟ್ಟಿ ಎಡೆ ಕೊಡ್ತೀವಿ. ಆ್ಯಕ್ಚುಲಿ ರೊಟ್ಟಿ ಗಟ್ಸೆಪ್ಪು ಬೇರೆ ಏನಾದರೂ ಪಲ್ಯ ಮಾಡ್ಕೊಂಡಿದ್ರು ಅದನ್ನೆಲ್ಲ ದೇವರಿಗೆ ಎಡೆ ಕೊಟ್ಟು ಆಮೇಲೆ ಊಟ ಮಾಡ್ತೀವಿ. ನಾನಿಲ್ಲಿ ಕೋಸಂಬರಿ ಮಾಡ್ಕೊಂಡಿದ್ದೆ. ಆ್ಯಕ್ಚುಲಿ ಸಕ್ಕತ್ತಾಗಿತ್ತು. ಇದು ನಾಗರ ಪಂಚಮಿ ದಿನದ ವಿಡಿಯೋ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ನಾವು ಹೋಗಿದ್ವಲ್ಲ ದೇವಸ್ಥಾನಕ್ಕೆ, ಅಲ್ಲಿ ನಾಗರ ದೇವರಿಗೆ ಎಳ್ನೀರು ಮತ್ತು ಹಾಲನ್ನ ಎರಿತಾರೆ. ಎರೆದಿರೋ ಹಾಲು ಮತ್ತು ಎಳ್ನೀರನ್ನ ಹಿಂಗೆ ಪ್ರಸಾದದ ರೀತಿಯಲ್ಲಿ ಕೊಡ್ತಾರೆ. ನನಗಂತೂ ಈ ಥರ ಕೊಡ್ತಿರೋದು ತುಂಬಾ ಖುಷಿ ಅನ್ನಿಸ್ತು. ಏನೋ ಒಂಥರ ಡಿಫ್ರೆಂಟಾಗಿ ಮಾಡ್ತಾರೆ ಇಲ್ಲಿ. ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.